ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮಗೆ ಸ್ವಾಗತ. ನಾನು ಜಿಡಿ ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, KLE ಸಂಸ್ಥೆಯ GI ಬಾಗೇವಾಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾಣಿ. ಇವತ್ತು ನಾವು ಚರ್ಚಿಸ್ತಕ್ಕಂಥ ವಿಷಯ ಸಮಾಜಶಾಸ್ತ್ರದ ಉಪಯೋಗಗಳು ಅಥವಾ ಪ್ರಾಮುಖ್ಯತೆ. ಇದರಲ್ಲಿ ಪ್ರಸ್ತಾವನೆ, ಸಮಾಜಶಾಸ್ತ್ರದ ಉಪಯೋಗಗಳು ಮತ್ತು ಸಮಾರೋಪ ಎಂಬ ಉಪಘಟಕಗಳಲ್ಲಿ ಚರ್ಚಿಸೋಣ. ಡಿಯರ್ ಸ್ಟೂಡೆಂಟ್ಸ್, myself GD Kadalagi, lecturer in sociology, KLE Societies, GI Bagewadi Arts, Science and Commerce PU College, Nippani. Today's topic is importance or uses of sociology. The main contents are introduction, uses of sociology and conclusion. Before briefly I will highlight the fields of sociology in the 21st century. Here in the 21st century, the fields of sociology are interpersonal relation, rural-urban life, marriage and family, population and democracy, economic sociology, political sociology. So these all are the different type of fields are introduced by sociology. ಸಮಾಜಶಾಸ್ತ್ರದ ಉಪಯೋಗಗಳನ್ನು ತಿಳಿದುಕೊಳ್ಳೋದಕ್ಕಿಂತ ಮೊದಲು ಒಂದು ಅಂಶವನ್ನು ಇಲ್ಲಿ ನೆನಪಿಸ್ತೀನಿ. 21ನೇ ಶತಮಾನದಲ್ಲಿ ಸಮಾಜಶಾಸ್ತ್ರದ ಪ್ರಮುಖ ಅಧ್ಯಯನ ಕ್ಷೇತ್ರಗಳು ಯಾವುವು ಅಂತ. ಇಲ್ಲಿ ಅಂತರ್ವೈಯಕ್ತಿಕ ಸಂಬಂಧಗಳು, ಗ್ರಾಮ ಮತ್ತು ನಗರ ಜೀವನ ಶೈಲಿ, ವಿವಾಹ ಮತ್ತು ಕುಟುಂಬ, ಜನಸಂಖ್ಯೆ ಮತ್ತು ಜನಸಂಖ್ಯಾಶಾಸ್ತ್ರ, ಆರ್ಥಿಕ ಸಮಾಜಶಾಸ್ತ್ರ, ರಾಜಕೀಯ ಸಮಾಜಶಾಸ್ತ್ರದಂತಹ ಹಲವಾರು ಅಧ್ಯಯನ ಕ್ಷೇತ್ರಗಳು ಸಮಾಜಶಾಸ್ತ್ರದ ಮೂಲಕ ಪರಿಚಯಿಸಲ್ಪಟ್ಟಿದ್ದನ್ನು ಅಥವಾ ಅಧ್ಯಯನಕ್ಕೆ ಒಳಪಟ್ಟಿದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ. ಸೊ ಫಾರ್ ದಟ್ ಸೆನ್ಸ್ ಸೋಷಿಯಾಲಜಿ ಡೇ ಬೈ ಡೇ ಗೆಟಿಂಗ್ ಇಂಪಾರ್ಟೆನ್ಸ್. ಆ ಕಾರಣಕ್ಕಾಗಿಯೇ ಸಮಾಜಶಾಸ್ತ್ರ ಇವತ್ತು ದಿನದಿಂದ ದಿನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇರೋದನ್ನು ನಾವಿಲ್ಲಿ ಕಾಣ್ತೀವಿ ಅಂತ. ದೆನ್ ಕಮ್ ಟು ದಿ ಮೇನ್ ಅವರ್ ಕಾನ್ಸೆಪ್ಟ್. ಹಿಯರ್ all sciences are useful to the human beings. Here a well-known sociologist, Professor Giddings, says sociology tells us how to become what we want to become in a society. ಇಲ್ಲಿ ಮಾನವ ಜೀವಿಗಳಿಗೆ ಎಲ್ಲ ವಿಜ್ಞಾನಗಳು ಉಪಯೋಗಕಾರಿಯಾಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಹಾಗೆ ಸಮಾಜ ವಿಜ್ಞಾನಗಳಲ್ಲಿ ಬರುವಂತಹ ಸಮಾಜಶಾಸ್ತ್ರವೂ ಕೂಡ ತಾನು ನೀಡುವಂಥ ಜ್ಞಾನದಿಂದ ಅದು ಮಾನವ ಜೀವಿಗೆ, ಆಮೇಲೆ ಮಾನವನ ಜೀವನಕ್ಕೆ ಅದು ಎಷ್ಟೋ ಉಪಯೋಗಕಾರಿಯಾಗಿರುವಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ತೀವಿ. ಒಬ್ಬ ಶ್ರೇಷ್ಠ ಸಮಾಜಶಾಸ್ತ್ರಜ್ಞನಾಗಿರುವಂತಹ ಪ್ರೊಫೆಸರ್ ಗಿಡ್ಡಿಂಗ್ಸರು ಒಂದು ಮಾತನ್ನು ಹೇಳ್ತಾರೆ. ಸಮಾಜದಲ್ಲಿ ನಾವು ಏನಾಗಬೇಕೋ ಹಾಗಾಗುವುದು ಹೇಗೆ ಅನ್ನೋದನ್ನು ಈ ಸಮಾಜಶಾಸ್ತ್ರ ತಿಳಿಸ್ಕೊಡ್ತದ ಅಂತ. ಅಂದರೆ ಇಟ್ ಆಲ್ವೇಸ್ ಹೆಲ್ಪ್ ಟು ಬಿಕಮ್ ಎ ಎನಿಮಲ್ ಬೀಯಿಂಗ್ ಟು ಹ್ಯೂಮನ್ ಬೀಯಿಂಗ್. ಸಮಾಜಶಾಸ್ತ್ರವು ಪ್ರಾಣಿ ಜೀವಿಯಿಂದ ಮಾನವ ಜೀವಿಯನ್ನಾಗಿ ಮಾಡುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ. ಹಿಯರ್ ದಿ ಸಬ್ಜೆಕ್ಟ್ ಡೀಲ್ಸ್ ಆಲ್ ಆಸ್ಪೆಕ್ಟ್ಸ್ ಸಿಸ್ಟಮ್ಯಾಟಿಕಲಿ. ಈ ಸಮಾಜಶಾಸ್ತ್ರ ಅನ್ನುವಂಥದ್ದು ತನ್ನಲ್ಲಿ ಬರುವಂಥ ಎಲ್ಲ ಪರಿಕಲ್ಪನೆಗಳನ್ನು, ಅಂಶಗಳನ್ನು ವ್ಯವಸ್ಥಿತವಾಗಿ ಪರಿಚಯಿಸ್ತದೆ. ಆ್ಯಂಡ್ ಆಲ್ಸೋ ಇಟ್ ಇಂಪ್ರೂವ್ಸ್ ದಿ ಕಾಮನ್ ಸೆನ್ಸ್ ಆಫ್ ಹ್ಯೂಮನ್ ಬೀಯಿಂಗ್. ಇದು ಮಾನವ ಜೀವಿಯ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸ್ತದೆ ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕು ಅಂತ. ದೆನ್ ಹಾಗಾದರೆ ಸಮಾಜಶಾಸ್ತ್ರದಿಂದ ಏನೆಲ್ಲ ಉಪಯೋಗಗಳಿದಾವೆ ಅಂತ, ಅದರ ಪ್ರಾಮುಖ್ಯತೆ ಏನು ಅಂತ.
So what are the uses of sociology? What is the importance of sociology? Why I am we are studying sociology? Here first one, the personality development. ನಾವು ಯಾಕೆ ಸಮಾಜಶಾಸ್ತ್ರವನ್ನು ಓದಬೇಕು ಅಂತಂದರೆ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದಕ್ಕಾಗಿ. I already told that here sociology helps to human being to translate his behavior, his activities from animal being to human being. ಇಲ್ಲಿ ಸಮಾಜಶಾಸ್ತ್ರ ಅನ್ನುವಂಥದ್ದು ಮಾನವನ ವರ್ತನೆಗಳನ್ನು, ಮಾನವನ ಮಾಡುವ ಕೆಲಸಗಳನ್ನು ಬದಲಾಯಿಸ್ತದ, ಪರಿವರ್ತಿಸ್ತದ. ಅವನನ್ನು ಪ್ರಾಣಿ ಜೀವಿಯಿಂದ ಮಾನವ ಜೀವಿಯನ್ನಾಗಿ ಮಾರ್ಪಡಿಸುವಂಥ ಒಂದು ಕೆಲಸವನ್ನು ಸಮಾಜಶಾಸ್ತ್ರ ಮಾಡ್ತದ ಅಂತ. ಆ್ಯಂಡ್ when here person knows his behaviors and activities, then he started to act as per the social situation, to work as per the social needs. ಯಾವಾಗ ವ್ಯಕ್ತಿಗೆ ತನ್ನ ವರ್ತನೆಗಳು, ತಾನು ಮಾಡುವ ಕೆಲಸಗಳು ಪರಿಚಯಿಸಲ್ಪಡ್ತಾವ, ಆವಾಗ ಸಮಾಜಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವಂಥದ್ದನ್ನು, ಪರಿಸ್ಥಿತಿಗೆ ತಕ್ಕ ಹಾಗೆ ನಡೆದುಕೊಳ್ಳುವಂಥದ್ದನ್ನು, ಸಮಾಜ ಬಯಸುವ ರೀತಿಯಲ್ಲಿ ಕೆಲಸ ಮಾಡುವಂಥದ್ದನ್ನು ನಿರ್ವಹಣೆ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಅಂತ. ಆ್ಯಂಡ್ ಆಲ್ಸೋ ದಿಸ್ ಸಬ್ಜೆಕ್ಟ್ ಹೆಲ್ಪ್ಸ್ ಟು ಡಿಸೈಡ್ ವಿಚ್ ಈಸ್ ರೈಟ್ ಆ್ಯಂಡ್ ವಿಚ್ ಈಸ್ ರಾಂಗ್. ಯಾವುದು ಸರಿ, ಯಾವುದು ತಪ್ಪು ಅನ್ನೋದನ್ನು ತಿಳಿದುಕೊಳ್ಳುವಲ್ಲಿ ಈ ವಿಷಯ ಪ್ರತಿಯೊಬ್ಬ ವ್ಯಕ್ತಿಗೆ ಸಹಕರಿಸುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ. ದೆನ್ ಸೆಕೆಂಡ್ ಒನ್, changes in attitudes. Changes in attitudes. Here sociology is useful in the development of rational attitude towards society, religion, customs, morals, institutions, values, ideologies. So these all are always we know on the basis of rationality. ಸಮಾಜಶಾಸ್ತ್ರವು ಮನೋಭಾವನೆಗಳ ಬದಲಾವಣೆಯಲ್ಲಿ ಸಹಾಯ ಮಾಡ್ತದೆ. ಸೊ ಸಮಾಜಶಾಸ್ತ್ರ ವೈಚಾರಿಕತೆಯ ಬೆಳವಣಿಗೆಯಲ್ಲಿ ಅಥವಾ ವೈಚಾರಿಕ ಮನೋಭಾವನೆಗಳ ಬೆಳವಣಿಗೆಯಲ್ಲಿ ಸಹಕರಿಸುವುದರ ಮೂಲಕ ಅದು ಸಮಾಜದ ಕುರಿತು ಧರ್ಮ, ಪದ್ಧತಿಗಳು, ನೈತಿಕ ನಿಯಮಗಳು, ಸಂಸ್ಥೆಗಳು, ಮೌಲ್ಯಗಳು, ತತ್ವಾದರ್ಶ ಅಥವಾ ವಿಚಾರಗಳ ಕುರಿತು ವೈಚಾರಿಕತೆಯ ನೆಲೆಯಲ್ಲಿ ನಮ್ಮ ಮನೋಭಾವನೆಗಳನ್ನು ರೂಪಿಸಿಕೊಳ್ಳಿಕ್ಕೆ ಸಮಾಜಶಾಸ್ತ್ರ ಸಹಾಯ ಮಾಡ್ತದೆ. ಆ್ಯಂಡ್ ಈವನ್ ವಿ ನೋ ಆರ್ ವಿ ಆ್ಯಕ್ಟ್ ಆ್ಯಸ್ ಫಾರ್ ದಿ ಅವರ್ ಫೀಲಿಂಗ್ಸ್, ಅವರ್ ಮೆಂಟಲ್ ಫೀಲಿಂಗ್ಸ್. ನಮ್ಮ ಮನೋಭಾವನೆಗಳಿಗೆ ತಕ್ಕಂತೆ ನಡೆದುಕೊಳ್ಳುವಂಥದ್ದನ್ನು ಸಮಾಜಶಾಸ್ತ್ರ ನಮಗೆ ಕಲಿಸಿಕೊಡ್ತದೆ ಅಂತ. ದೆನ್ it provides a solution to the social problems. Sociology provides some solution to the social problems. ಸಮಾಜಶಾಸ್ತ್ರವು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತದೆ. We know that every society facing different type of social problems, and especially the common problems in every society are poverty, untouchability, corruption, terrorism, prostitution, gambling, overpopulation, etc. So including our society also facing this type of social problems. ಪ್ರತಿಯೊಂದು ಸಮಾಜವೂ ಸಮಸ್ಯೆಗಳನ್ನು ಎದುರಿಸ್ತದೆ. ಸಮಸ್ಯೆಗಳಿಲ್ಲದಿರುವಂಥ ಸಮಾಜವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಂದು ಸಮಾಜದಲ್ಲಿ ಬಡತನ, ನಿರುದ್ಯೋಗ, ಆಮೇಲೆ ಭ್ರಷ್ಟಾಚಾರ, ಭಯೋತ್ಪಾದನೆ, ವೇಶ್ಯಾವಾಟಿಕೆ, ಅತಿಯಾದ ಜನಸಂಖ್ಯೆ, ಆಮೇಲೆ ಇನ್ನೂ ಹಲವಾರು ಸಮಸ್ಯೆಗಳನ್ನು, ಈ ಥರನಾಗಿರುವಂಥ ಸರ್ವೇ ಸಾಮಾನ್ಯ ಸಮಸ್ಯೆಗಳನ್ನು ಪ್ರತಿಯೊಂದು ಸಮಾಜಗಳು ಎದುರಿಸುವಂಥದ್ದನ್ನು ಕಾಣ್ತೀವಿ. ಅದರಿಂದ ಭಾರತೀಯ ಸಮಾಜವೂ ಕೂಡ ಹೊರತಾಗಿಲ್ಲ, ನಮ್ಮಲ್ಲಿಯೂ ಕೂಡ ಸಮಸ್ಯೆಗಳಿರುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ಹಿಯರ್ ಸೋಷಿಯಾಲಜಿ ಹೆಲ್ಪ್ಸ್ ಟು ಫೈಂಡ್ ಔಟ್ ಸೊಲ್ಯೂಷನ್ to
ಟು ದೀಸ್ ಆಲ್ ಸೋಷಿಯಲ್ ಪ್ರಾಬ್ಲಮ್ಸ್. ಇಲ್ಲಿ ಸಮಾಜಶಾಸ್ತ್ರದ ಜ್ಞಾನ ನಮಗಿತ್ತಂದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕಿಕೊಳ್ಳಬಹುದು ಅಂತ. ವೇರ್ ದೇರ್ ಇಸ್ ಎ ಪ್ರಾಬ್ಲಮ್ ದೇರ್ ಇಸ್ ಎ ಸೊಲ್ಯೂಷನ್. ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಪರಿಹಾರ ಇರ್ತದೆ ಅಂತಂದರೆ ಓನ್ಲಿ ವಿ ಗೆಟ್ ಸೊಲ್ಯೂಷನ್ ವಿತ್ ದ ಹೆಲ್ಪ್ ಆಫ್ ಸೋಷಿಯಾಲಜಿಕಲ್ ನಾಲೆಡ್ಜ್. ನಮಗೆ ಸಮಾಜಶಾಸ್ತ್ರೀಯ ಜ್ಞಾನ ಇತ್ತಂತಂದರೆ, ಸಮಾಜದ ಜ್ಞಾನ ಇತ್ತಂತಂದರೆ ಆ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೊಳ್ಳಿಕ್ಕೆ ಸಾಧ್ಯದ. ಆ ನಿಟ್ಟಿನಲ್ಲಿ ಸಮಾಜಶಾಸ್ತ್ರ ನಮಗೆ ಸಹಾಯ ಮಾಡ್ತದೆ. Here Auguste Comte rightly told that sociology as a vehicle of social reform. Here sociology act as a vehicle, act as a mean to eradicate social problem and reform the society. ಅಗಸ್ಟ್ ಕುಮ್ಟ್ ಸರಿಯಾಗಿಯೇ ಹೇಳಿದ್ದಾರೆ, ಸಮಾಜಶಾಸ್ತ್ರವು ಸಾಮಾಜಿಕ ಸುಧಾರಣೆಯ ವಾಹನ ಅಂತ. ಅಂದರೆ ಸಮಾಜಶಾಸ್ತ್ರವು ಎಲ್ಲಿ ಸಾಮಾಜಿಕ ಸಮಸ್ಯೆಗಳಿರ್ತವ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವುದರ ಮೂಲಕ ಒಂದು ಸಾಮಾಜಿಕ ಸುಧಾರಣೆಯನ್ನು ತರುವಂಥ ಒಂದು ಸಾಧನವಾಗಿ, ಒಂದು ವಾಹಕವಾಗಿ ಕೆಲಸ ಮಾಡ್ತದೆ ಅನ್ನೋದನ್ನು ಈ ಮಾತಿನಿಂದ ನೆನಪಿಸ್ಕೊಳ್ತೀವಿ ಅಂತ. ದೆನ್ ಅನದರ್ ಒನ್ importance, it helps social making of social planning and policy making. It helps to social planning and policy making. Here one thing, almost all the planners and policy makers, they must and should know the sociology, or they must and should know their surrounding society. They know the community, they know the social problems, then they can make a better plans and policies for the welfare of society or the progress of a nation. ಇಲ್ಲಿ ಸಾಮಾಜಿಕ ಯೋಜನೆ ಮತ್ತು ನೀತಿಗಳನ್ನು ರೂಪಿಸುವಲ್ಲಿ ಸಮಾಜಶಾಸ್ತ್ರ ಸಹಾಯ ಮಾಡ್ತದೆ ಅಂತ. ಇಲ್ಲಿ ಯೋಜನಾಕಾರರಿಗೆ ಮತ್ತು ನೀತಿಗಳನ್ನು ರೂಪಿಸುವವರಿಗೆ ಮುಖ್ಯವಾಗಿ ಏನು ಬೇಕಾಗ್ತದೆ ಅಂತಂದರೆ ಸಮಾಜಶಾಸ್ತ್ರೀಯ ಜ್ಞಾನ ಅತ್ಯವಶ್ಯಕವಾಗಿದೆ. ಸೊ ಸಮಾಜಶಾಸ್ತ್ರೀಯ ಜ್ಞಾನ, ಸಮಾಜ ಸಮುದಾಯಗಳ ಕುರಿತಾದ ಅರಿವು, ಸಾಮಾಜಿಕ ಸಮಸ್ಯೆಗಳ ಪರಿಚಯ ಇತ್ತಂತಂದರೆ ಅವರು ಮಾತ್ರ ಒಂದು ವ್ಯವಸ್ಥಿತ ಸಾಮಾಜಿಕ ಯೋಜನೆಗಳನ್ನು, ನೀತಿಗಳನ್ನು ರೂಪಿಸ್ತಾರೆ. ಇದರ ಪ್ರತಿಫಲವಾಗಿ ಸಮಾಜದ ಅಭಿವೃದ್ಧಿ ಆಗ್ತದೆ, ರಾಷ್ಟ್ರದ ಪ್ರಗತಿ ಆಗ್ತದೆ. ಸೊ ಆ ಕಾರಣಕ್ಕಾಗಿ ಸಮಾಜಶಾಸ್ತ್ರ ಯೋಜನೆ ಮತ್ತು ನೀತಿಗಳನ್ನು ರೂಪಿಸುವುದರ ಮೂಲಕ ಒಂದು ವ್ಯವಸ್ಥಿತ ಸಮಾಜ ರಾಷ್ಟ್ರವನ್ನು ರೂಪಿಸ್ತದೆ ಅನ್ನೋದನ್ನು ನೆನಪಿಸ್ಕೊಳ್ತೀವಿ. ದೆನ್ ಟು ಪ್ರಮೋಟ್ ವೆಲ್ಫೇರ್ ಆಫ್ ದಿ ಬ್ಯಾಕ್ವರ್ಡ್ ಆ್ಯಂಡ್ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ. Here sociology helps to promote welfare of the backward and weaker section of the society. ಇಲ್ಲಿ ಸಮಾಜಶಾಸ್ತ್ರ ಹಿಂದುಳಿದ ವರ್ಗಗಳ ಮತ್ತು ದುರ್ಬಲ ಏಳಿಗೆಗೆ ಸಹಕರಿಸ್ತದೆ. Here who are the backward classes or weaker, who can come in weaker section? Here scheduled caste, scheduled tribe, women, children, physically challenged group, old age group. So this type of, and those who are socially, economically, politically, culturally backward. So these all group or community people comes under backward and weaker section. For the welfare of these all people, that time we must and should know the sociology or sociological knowledge. ಇಲ್ಲಿ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳಲ್ಲಿ ಯಾರ್ಯಾರು ಬರ್ತಾರ ಅಂತಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜನರು, ಮಹಿಳೆಯರು, ಮಕ್ಕಳು, ದೈಹಿಕವಾಗಿ ನ್ಯೂನ್ಯತೆಯಿಂದ ಕೂಡಿರುವಂಥ ಜನರು, ಆಮೇಲೆ ಶೋಷಿತ ವರ್ಗದವರು, ವಯೋವೃದ್ಧರು, ಆಮೇಲೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಅವಕಾಶ ವಂಚಿತರು, ಇವರೆಲ್ಲರೂ ಕೂಡ ಇದರಲ್ಲಿ ಬರುವಂಥದ್ದು. ಅವರ ಏಳಿಗೆ ಮಾಡಬೇಕಂತಂದರೆ ಫಸ್ಟ್ ಆಫ್ ಆಲ್ ಅವರಿಗೆ ನಮಗೆ ಸಮಾಜಶಾಸ್ತ್ರದ ಅರಿವು ಅಥವಾ ಸಮಾಜಶಾಸ್ತ್ರೀಯ ಜ್ಞಾನ ಅನ್ನುವಂಥದ್ದು ಅತ್ಯವಶ್ಯಕ ಅಂತ. ಸೊ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಸೋಷಿಯಾಲಜಿಕಲ್ ನಾಲೆಡ್ಜ್ ವಿ ಕ್ಯಾನ್ ಇಂಪ್ರೂವ್ ದೀಸ್ ಆಲ್ ಕ್ಯಾಟಗರಿ ಪೀಪಲ್. ಸಮಾಜಶಾಸ್ತ್ರೀಯ ಜ್ಞಾನದ ಮೂಲಕ
ಅದು ಕೊಡುವಂಥ ಯೋಜನೆ ನೀತಿ ಕಾರ್ಯಕ್ರಮಗಳ ಮೂಲಕ ಮಾತ್ರ ಹಿಂದುಳಿದ ಅಥವಾ ದುರ್ಬಲ ವರ್ಗಗಳ ಕಲ್ಯಾಣವನ್ನು ಸಾಧಿಸಲಿಕ್ಕೆ ಸಾಧ್ಯದ ಅಂತ. ಆ್ಯಂಡ್ ಅನದರ್ ಒನ್, ಸೊ ಹಿಯರ್ ಸೋಷಿಯಾಲಜಿ ಆಸ್ ಎ ಟೀಚಿಂಗ್ ಸಬ್ಜೆಕ್ಟ್. ಸೊ not only welfare of the backward or weaker section, not only to prefer planning and policies, even this subject also we can teach. So it means this subject, it is also a professional, it create a professional group. ಇಲ್ಲಿ ಸಮಾಜಶಾಸ್ತ್ರ ಅನ್ನುವಂಥದ್ದು ಕೇವಲ ನೀತಿ ಯೋಜನೆ ರೂಪಿಸುವುದು ಅಥವಾ ಹಿಂದುಳಿದ ದುರ್ಬಲ ವರ್ಗಗಳ ಕಲ್ಯಾಣವನ್ನು ಸಾಧಿಸೋದಕ್ಕೆ ಮಾತ್ರ ಸೀಮಿತವಾಗಿರದೆ, ಅದೊಂದು ಬೋಧನಾ ವಿಷಯವಾಗಿ ಒಂದು ವೃತ್ತಿ ವರ್ಗವನ್ನು ರೂಪಿಸುವಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತೀವಿ ಅಂತ. ಸೊ ವಿ ಕ್ಯಾನ್ ಟೀಚ್ ಆ್ಯಸ್ ಎ ಸಬ್ಜೆಕ್ಟ್, ಇದನ್ನು ಒಂದು ವಿಷಯವನ್ನಾಗಿ ನಾವು ಬೋಧಿಸಬಹುದು. ವಿ ಕ್ಯಾನ್ ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ದಿ ಸೋಷಿಯಲ್ ಇಶ್ಯೂಸ್. ವಿ ಕ್ಯಾನ್ ಡೆವಲಪ್ ಸೋಷಿಯಾಲಜಿಕಲ್ ನಾಲೆಜ್ ವಿತ್ ದಿ ಹೆಲ್ಪ್ ಆಫ್ ಟೀಚಿಂಗ್. ಬೋಧಿಸುವುದರ ಮೂಲಕ ಸಮಾಜಶಾಸ್ತ್ರೀಯ ಜ್ಞಾನವನ್ನು, ಸಾಮಾಜಿಕ ಸಂದಿಗ್ಧತೆಗಳನ್ನು, ಸಮಸ್ಯೆಗಳನ್ನು ಅರಿತುಕೊಳ್ಳಲಿಕ್ಕೆ ಅಥವಾ ಇನ್ನೊಬ್ಬರಿಗೆ ಅರಿವು ಮೂಡಿಸೋದಕ್ಕೆ ಇದು ಸಹಾಯ ಆಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ. ದೆನ್ ದ ರೋಲ್ ಆಫ್ ಸೋಷಿಯಾಲಜಿ ಇನ್ ಡೆವಲಪಿಂಗ್ ಕಂಟ್ರೀಸ್. ಹಿಯರ್ another one use of sociology is that especially it played most important role which countries are under developing or developing stage. Here every country first of all must and should it has sociological knowledge for the development of the nation. ಪ್ರತಿಯೊಂದು ರಾಷ್ಟ್ರವು ಅಭಿವೃದ್ಧಿ ಹೊಂದಬೇಕಂತಂದರೆ ಅದಕ್ಕೆ ಸಾಮಾಜಿಕ ಜ್ಞಾನ ಅಥವಾ ಸಮಾಜಶಾಸ್ತ್ರೀಯ ಜ್ಞಾನ ಅನ್ನುವಂಥದ್ದು ಅವಶ್ಯಕವಾದದ್ದು ಅಂತ. ಇಫ್ ಸೊಸೈಟಿ ಇಸ್ ಪ್ರೋಗ್ರೆಸ್ ದೆನ್ ಆಟೋಮೆಟಿಕಲಿ ಆಲ್ ಸೆಕ್ಷನ್ಸ್ ಆಫ್ ದಿ ನೇಷನ್ ದೇ ಆಟೋಮೆಟಿಕಲಿ ಟೇಕ್ ಲಾಟ್ ಆಫ್ ಚೇಂಜಸ್. ಒಂದು ವೇಳೆ ಸಮಾಜ ಪರಿವರ್ತನೆ ಆಯ್ತಂತಂದರೆ, ಸಮಾಜ ಪ್ರಗತಿ ಆಯ್ತಂತಂದರೆ ಇನ್ನುಳಿದ ಎಲ್ಲ ರಂಗಗಳಲ್ಲಿ, ಕ್ಷೇತ್ರಗಳಲ್ಲಿ ಕೂಡ ಬದಲಾವಣೆಗಳು, ಪ್ರಗತಿ ಏರ್ಪಡುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ. ಇಟ್ ಮೀನ್ಸ್ ದಿ ಕಂಟ್ರಿ ಈಸ್ ಡೆವಲಪ್ಡ್ ಆರ್ ಅಂಡರ್ ಡೆವಲಪ್ಡ್, ಇಟ್ ಈಸ್ ಡಿಸೈಡ್ ಬೈ ಸೋಷಿಯಲ್ ಡೆವಲಪ್ಮೆಂಟ್. ಆ ರಾಷ್ಟ್ರ ಅಭಿವೃದ್ಧಿಶೀಲನೋ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರನೋ ಅಭಿವೃದ್ಧಿ ಹೊಂದಿದ ರಾಷ್ಟ್ರನೋ ನಿರ್ಧಾರ ಆಗೋದು ಆ ರಾಷ್ಟ್ರದಲ್ಲಿರುವಂಥ ಸಮಾಜದ ಪ್ರಗತಿ, ಬೆಳವಣಿಗೆ ಹೇಗಿದೆ ಅನ್ನೋದರ ಮೇಲೆ ನಿರ್ಧರಿಸಲ್ಪಡ್ತದೆ ಅಂತ. ಸೊ ಆ ಕಾರಣಕ್ಕಾಗಿಯೇ ಮುಖ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸಮಾಜಶಾಸ್ತ್ರ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸ್ತದೆ. ದೆನ್ ಲಾಸ್ಟ್, sociological knowledge about modern situations and developments. Here sociology provides sociological knowledge about modern situations and developments. ಇಲ್ಲಿ ಸಮಾಜಶಾಸ್ತ್ರ ಅನ್ನುವಂಥದ್ದು ಆಧುನಿಕ ಸನ್ನಿವೇಶ ಮತ್ತು ಬೆಳವಣಿಗೆಗಳ ಬಗ್ಗೆ ಸಮಾಜಶಾಸ್ತ್ರೀಯ ಜ್ಞಾನವನ್ನು ಒದಗಿಸ್ತದೆ. ಇಟ್ ಈಸ್ ಎಸೆನ್ಷಿಯಲ್, ಇಟ್ ಈಸ್ ಎಸೆನ್ಸ್ modern days. We know our surrounding situations and what are the developments takes place, and only with the help of sociological knowledge we can understand the modern situations and what are the developmental changes takes place. ಸಮಾಜಶಾಸ್ತ್ರೀಯ ಜ್ಞಾನದ ಮೂಲಕ ಆಧುನಿಕ ಸನ್ನಿವೇಶಗಳು ಏನೆಲ್ಲ ಇದ್ದಾವ, ಏನೆಲ್ಲ ಬದಲಾವಣೆಗಳು ಏರ್ಪಡ್ತಾ ಇದ್ದಾವ, ಇವುಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಸೊ ಆ ಸಮಾಜಶಾಸ್ತ್ರೀಯ ಜ್ಞಾನದಿಂದನೇ ನಾವು ಪ್ರತಿಯೊಂದನ್ನು ಸಾಮಾಜಿಕವಾಗಿರುವಂಥ ಅಂಶಗಳನ್ನು, ಪ್ರಸ್ತುತ ದಿನದ ಸನ್ನಿವೇಶಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನಾವಿಲ್ಲಿ ಕಾಣ್ತೀವಿ ಅಂತ. ದೆನ್ ಕಮ್ ಟು ದಿ ಕನ್ಕ್ಲೂಷನ್. ಸೊ ಹಿಯರ್ we can be convinced of the importance of the uses of sociology by the above explanation. It has both personal as well as social advantages. ಇಲ್ಲಿ ಈ ಮೇಲಿನ ಎಲ್ಲ ಮಹತ್ವವನ್ನು, ಉಪಯೋಗಗಳನ್ನು ನೋಡಿದಾಗ ನಮಗೆ ಸಮಾಜಶಾಸ್ತ್ರದ ಎಷ್ಟೆಲ್ಲ ಉಪಯೋಗಕಾರಿಯಾಗಿದೆ ಅನ್ನೋದನ್ನು ಮನವರಿಕೆ ಆಗ್ತದೆ. ಇದು ಕೇವಲ ವೈಯಕ್ತಿಕವಾಗಿ ಮಾತ್ರವಲ್ಲದೆ ಸಾಮಾಜಿಕ ಅನುಕೂಲತೆಗಳನ್ನು ಹೊಂದಿರೋದರಿಂದ ಇದು ವ್ಯಕ್ತಿಯಿಂದ ಹಿಡಿದು ಸಮಾಜದ ಜೀವನದವರೆಗೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಉಪಯೋಗಕಾರಿಯಾಗಿರುವಂಥದ್ದನ್ನು ನಾವಿಲ್ಲಿ
ನೆನಪಿಸ್ಕೊಳ್ತೀವಿ ಅಂತ. ಅಂದರೆ ಅದು ವ್ಯಕ್ತಿಯಿಂದ ಹಿಡಿದುಕೊಂಡು ಸಮೂಹ ಸಮಾಜದವರೆಗೆ ಎಲ್ಲ ದೃಷ್ಟಿಯಿಂದಲೂ ಕೂಡ ತನ್ನ ಪ್ರಾಮುಖ್ಯತೆಯನ್ನು ಒಳಗೊಂಡಿರುವಂಥದ್ದು ನಾವಿಲ್ಲಿ ಕಾಣ್ತೀವಿ ಅಂತ. ಸೊ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸಿಂಗ್ ಅನದರ್ ಒನ್ ಕಾನ್ಸೆಪ್ಟ್. ಥ್ಯಾಂಕ್ ಯು.